ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಏರ್ಟೆಲ್ಲು, ಜಿಯೋ ಮತ್ತು ವೀನವರು ಮತ್ತೊಮ್ಮೆ ಅವರ ರೀಚಾರ್ಜ್ ಪ್ಲಾನನ್ನು ಸುಮಾರು 10% ಜಾಸ್ತಿ ಮಾಡಬಹುದು. ಈ ರೀತಿ ಒಂದು ರಿಪೋರ್ಟ್ ಬರ್ತಾ ಇದೆ. ಸದ್ಯಕ್ಕೆ 84 ದಿನಕ್ಕೆ 2 GB ಪ್ರತಿ ದಿನದ ಡಾಟಾ ಪ್ಯಾಕು ₹850 ಆಗುತ್ತೆ. ಸೊ 10% ಜಾಸ್ತಿ ಆಯಿತು ಅಂದರೆ 950ರಿಂದ 1000 ರೂಪಾಯಿ ಆಗಬಹುದು. 100ರಿಂದ 150 ಜಾಸ್ತಿ ಆಗಬಹುದು. ಇದರ ಜೊತೆಗೆ ಒಂದು ವರ್ಷದ ಪ್ಲ್ಯಾನ್ ಏನಿದೆ ಸುಮಾರು 3,500 ರೂಪಾಯಿ ಏನಿರ್ತಿತ್ತು ಅದು ನಂಗನ್ನಿಸ್ದಂಗೆ 4,000 ಆಗಬಹುದು. ಆಯಿತಾ? ಸೊ ನೋಡ್ರಪ್ಪ, ಒಂದು ಟೈಮಲ್ಲಿ ತಿಂಗಳಿಗೆ 100 ರೂಪಾಯಿ ಇತ್ತು, 150 ರೂಪಾಯಿ ಮಾಡಿದ್ರು, 200 ರೂಪಾಯಿ ಮಾಡಿದ್ರು, 250 ಮಾಡಿದ್ರು, 300 ಮಾಡಿದ್ರು, 400-500 ರೇಂಜಿಗೆ ಬಂದು ನಿಂತಿದೆ. ಮುಂದೆಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಸೊ ಹಿಂಗೆ ನೋಡಿ, ಸ್ಟಾರ್ಟಿಂಗ್ ಫ್ರೀಯಾಗಿ ಎಲ್ರಿಗೂ ರುಚಿ ತೋರಿಸ್ಬಿಡೋದು, ಆಮೇಲೆ ಈ ಒಂದೇ ಸಲ ಹಾಕೋದು ಬರೆನ ತಲೆ ಮೇಲೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಯಾರೆಲ್ಲ ಐಫೋನ್ 17 Pro Max ಅಲ್ಲಿ ಆರೆಂಜ್ ಕಲರ್ ಫೋನ್ನ ತಗೊಂಡಿದ್ರು, ಅದರಲ್ಲಿ ಕೆಲವು ಜನ ತಗೊಂಡು ಕೆಲವು ದಿನದಲ್ಲಿ ಆರೆಂಜ್ ಕಲರ್ ಹೋಗಿ ಪಿಂಕ್ ಕಲರ್ಗೆ ಟರ್ನ್ ಆಗ್ತಾ ಇದೆಯಂತೆ. ಸೊ ಈ ರೀತಿ ಅವರ ಫೋನ್ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ರೆಡ್ಡಿಟು, ಟ್ವಿಟ್ಟರ್ಲೆಲ್ಲ ಶೇರ್ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಅಫಿಷಿಯಲ್ ಆಗಿ ಆಪಲ್ ಅವ್ರೇನು ರಿಪ್ಲೈ ಕೊಟ್ಟಿಲ್ಲ, ಏನಕ್ಕೆ ಆರೆಂಜ್ ಕಲರ್ ಫೋನ್ ಪಿಂಕ್ಗೆ ಟರ್ನ್ ಆಗ್ತಾ ಇದೆ ಅಂತ. ನಂಗನ್ನಿಸ್ದಂಗೆ ಈ ಪೋಸ್ಟ್ ನೋಡಿದಾಗ ನಂಗೆ ಅನಿಸಿದ್ದು, ಯಾರೆಲ್ಲ ಹೈಡ್ರೋಜನ್ ಪೆರಾಕ್ಸೈಡ್ ರೀತಿ ಕೆಮಿಕಲ್ನ ಯೂಸ್ ಮಾಡಿ ಅವ್ರ ಫೋನ್ನ ಕ್ಲೀನ್ ಮಾಡ್ತಾರೆ ಅಂಥವ್ರದ್ದು ಮಾತ್ರ ಈ ರೀತಿ ಪ್ರಾಬ್ಲಮ್ ಆಗಿರ್ಬೋದು. ಏನಕ್ಕೆ ಅಂದರೆ ಆಪಲ್ನವರು ಅವರ ಫೋನಿಗೆ ಈ ಆರೆಂಜ್ ಕಲರ್ನ ಅಚೀವ್ ಮಾಡೋದಕ್ಕೆ ಅನೋಡೈಸ್ಡ್ ಅಲ್ಯೂಮಿನಿಯಂ ಫಿನಿಷನ್ನು ಯೂಸ್ ಮಾಡ್ತಾರೆ. ಆಯಿತಾ? ಇದು ಪೇಂಟ್ ಅಲ್ಲ. ಆಯಿತಾ? ಇದು ಕೆಮಿಕಲ್ಗೆ ರಿಯಾಕ್ಟ್ ಆದಾಗ ಡಿಸ್ಕಲರೈಸೇಷನ್ ಆಗ್ತಿರ್ಬೋದು. ಇನ್ನೂ ಸನ್ಲೈಟ್ಗೂ ಸಹ ಎಕ್ಸ್ಪೋಸ್ ಆಗುತ್ತೆ. ಈ ಟೈಮಲ್ಲೂ ಕೂಡ ಅದು ರಿಯಾಕ್ಟ್ ಆಗಿರಬಹುದು. ಆಯಿತಾ? ಬಟ್ ಎಕ್ಸಾಕ್ಟ್ ರೀಸನ್ ಕ್ಲಿಯರ್ ಇಲ್ಲ. ಇದು ಬರೀ ಐಫೋನಲ್ಲಿ ಮಾತ್ರ ಅಲ್ಲ, ರೀಸೆಂಟಾಗಿ ಲಾಂಚ್ ಆದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಕೂಡ ಆಗ್ತಾ ಇದೆ. ಪೇಂಟ್ ಪೀಲ್ ಆಗ್ತಾ ಇದೆ ಅಂತ ತುಂಬ ಜನ ಕಾಮೆಂಟನ್ನು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋನ ಶೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಫೋನಲ್ಲೂ ಕೂಡ ಲೈಟಾಗಿ ಪೇಂಟ್ ಪೀಲ್ ಆಗಿದೆ. ಆಯಿತಾ? ಬಟ್ ಅದು ಪೇಂಟ್ ಅಲ್ಲ. ಮತ್ತೊಮ್ಮೆ ಸ್ಯಾಮ್ಸಂಗ್ ಅವರು ಈ ಕಲರ್ನ ಅಚೀವ್ ಮಾಡೋದಕ್ಕೆ ಇವರು ಕೂಡ ಅನೋಡೈಸ್ಡ್ ಮೆಥಡ್ನ ಯೂಸ್ ಮಾಡಿದ್ದಾರೆ. ಆಯಿತಾ? ಸೊ ಅವರು ಅಫಿಷಿಯಲ್ ಆಗಿ ಏನಕ್ಕೆ ಈ ಥರ ಪೇಂಟ್ ಪೀಲ್ ಆಗ್ತಾ ಇದೆ ಅನ್ನೋದಕ್ಕೆ ರೆಸ್ಪಾನ್ಸನ್ನು ಸ್ಯಾಮ್ಸಂಗ್ ಅವ್ರು ಕೊಟ್ಟಿದ್ದಾರೆ. ನನಗೆ ವಿಚಿತ್ರ ಅಂತ ಅನ್ನಿಸ್ತು. ಅವ್ರು ಹೇಳೋ ಪ್ರಕಾರ, ನೀವು ಯಾರಾದರೂ ಅಫಿಷಿಯಲ್ ಸ್ಯಾಮ್ಸಂಗ್ ಚಾರ್ಜರ್ನ ಯೂಸ್ ಮಾಡದೆ ಚಾರ್ಜ್ ಮಾಡ್ತಾ ಇದ್ರೆ, ಗ್ರೌಂಡಿಂಗ್ ಸರಿಯಾಗಿಲ್ಲದೆ ನೀವು ನಿಮ್ಮ ಫೋನ್ನ ಚಾರ್ಜ್ ಮಾಡ್ತಾ ಇದ್ರೆ ಈ ರೀತಿ ಪೇಂಟ್ ಪೀಲ್ ಆಗುತ್ತೆ ಅಂತ ಅವರು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅದು ಪೇಂಟ್ ಅಲ್ಲ, ಅದು ಅನೋಡೈಸೇಷನ್ ಏನಿರುತ್ತೆ ಅದು ರಿಯಾಕ್ಟ್ ಆಗಿಬಿಟ್ಟು ಮೋಸ್ಟ್ಲಿ ಈ ಎಲೆಕ್ಟ್ರಿಕ್ ಸ್ಟ್ಯಾಟಿಕ್ ಇದಕ್ಕೆ ಅದು ಕಿತ್ಕೊಂಡ್ಬರ್ತಿರ್ಬೋದೇನೋ. ಆಯಿತಾ? ಒಟ್ಟಿನಲ್ಲಿ ನೋಡಿ, ನೀವು ಸ್ಯಾಮ್ಸಂಗಿಂದು Z Fold ಅಥವಾ ಈವನ್ Fold 6 ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಾ ಇತ್ತು. ಅಥವಾ ಐಫೋನ್ 17 Pro Max ಅಲ್ಲಿ ಈ ಪಿಂಕ್ ಕಲರ್ ಯೂಸ್ ಮಾಡ್ತಿದ್ರೆ ಕೆಮಿಕಲೆಲ್ಲ ಹಾಕಿದ್ದು ಮಾಡೋದಕ್ಕೆ ಹೋಗ್ಬಿಡಿ, ಪೇಂಟ್ ಹೋಗ್ಬಿಡುತ್ತೆ ಅಥವಾ ಡಿಸ್ಕಲರೈಸೇಷನ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ ಅಷ್ಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಮುಂದಿನ ವರ್ಷ ಲಾಂಚ್ ಮಾಡುವಂಥ ಐಫೋನ್ 18 Pro ಮತ್ತು Pro Maxನಲ್ಲಿ 3 ಹೊಸ ಕಲರ್ನ ತೊಗೊಂಬರ್ತಾರಂತೆ. ನೋಡ್ತಾ ಇದ್ದೀರಾ, ಒಂಥರ ಏನಂತಾರೆ, ಡಾರ್ಕ್ ಕಾಫಿ ಕಲರು, ಒಂದು ಲೈಟ್ ಕಾಫಿ ಕಲರು, ಇನ್ನೊಂದು ಉಜಾಲ ಕಲರು. ನಾವು ಬಟ್ಟೆ ಒಗೆಯೋಕ್ಕೆ ಉಜಾಲ ಯೂಸ್ ಮಾಡ್ತೀವಲ್ಲ, ಆ ಕಲರ್ ಇದೆ ಇದು. ಇನ್ನು ಯಾವ ಕಲರ್ ಬರುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ವಾಟ್ಸ್ಯಾಪ್ನವರು ಇದೀಗ ಆಪಲ್ ವಾಚಿಗೆ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಸೊ ನಿಮ್ಮ ಫೋನ್ ಇಲ್ಲದೆ, ಐಫೋನ್ ಇಲ್ಲದೆ ಇಂಡಿವಿಜುವಲ್ ಆಗಿ ನಿಮ್ಮ ವಾಚಲ್ಲೇ ನೀವು ರೆಸ್ಪಾಂಡನ್ನು ಮಾಡ್ಬೋದು, ವಾಯ್ಸ್ ಮೆಸೇಜನ್ನು ಕಳಿಸ್ಬೋದು, ಅಲ್ಲೇ ಮೆಸೇಜನ್ನು ನೋಡ್ಬೋದು. ಈ ರೀತಿಯೆಲ್ಲ ಫೀಚರ್ ಡೈರೆಕ್ಟಾಗಿ ವಾಚ್ಗೆ ಕೊಡ್ತಾ ಇದ್ದಾರೆ. ಸೊ ಸೂಪರ್ ವಿಷಯ. ಸೊ ಫೋನ್ ಕನೆಕ್ಟ್ ಮಾಡ್ದಂಗೆ ನೀವು ವಾಟ್ಸಪ್ಪನ್ನು ಆಪಲ್ ವಾಚ್ನಲ್ಲಿ ಯೂಸ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಐಫೋನ್ಗೆ 26.1 iOS ಅಪ್ಡೇಟನ್ನು ತೊಗೊಂಬಂದಿದ್ದಾರೆ. ಸೊ ಇದರಲ್ಲಿ ಅವರ ಲಿಕ್ವಿಡ್ ಗ್ಲಾಸ್ ಎಫೆಕ್ಟನ್ನು ಕಡಿಮೆ ಮಾಡೋದಕ್ಕೆ ಒಂದು ಸೆಟ್ಟಿಂಗನ್ನು ಕೊಟ್ಟಿದ್ದಾರೆ. ಆಯಿತಾ? ಟ್ರಾನ್ಸ್ಪರೆನ್ಸಿನ ಕಡಿಮೆ ಮಾಡ್ಬೋದು. 2 ಆಪ್ಷನ್ ಇದೆ, ಕ್ಲಿಯರ್ ಮತ್ತು ಇನ್ನೊಂದು ಟಿಂಟೆಡ್ ಅಂತ. ಕ್ಲಿಯರಾಗಿ ಹಾಕಿದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ, ಟಿಂಟೆಡ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಟಿಂಟೆಡ್ ಯೂಸ್ ಮಾಡೋದು ಒಳ್ಳೇದಂಗೆ ಅನಿಸ್ತಂಗೆ, ಬ್ಯಾಟ್ರಿ ಸ್ವಲ್ಪ ನಮಗೆ ಜಾಸ್ತಿ ಬರ್ಬೋದು. ಏನಕ್ಕೆ ಅಂದರೆ ಈ ಟ್ರಾನ್ಸ್ಪರೆನ್ಸಿ ಎಫೆಕ್ಟಿಗೆ ಪ್ರೊಸೆಸಿಂಗ್ ಪವರ್ ಬೇಕು, ಅದರಿಂದ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ಬೋದು. ಸೊ ಟಿಂಟೆಡ್ ಯೂಸ್ ಮಾಡಿ ಮೋಸ್ಟ್ಲಿ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರಬಹುದೇನು. ಕಂಪ್ಲೀಟಾಗಿ ಆಫ್ ಮಾಡೋದು ಕೊಟ್ಟಿದ್ರು ನಂಗೆ ಅನಿಸ್ತಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು.
ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಝೊಹೋದವರು ಹೊಸದಾಗಿ ಮೊನ್ನೆ ಏನು ಲಾಂಚ್ ಮಾಡಿದ್ರು ಅವ್ರದ್ದೊಂದು ಮೆಸೇಜಿಂಗ್ ಅಪ್ಲಿಕೇಶನ್ನು ಅರಠಿ ಅಂತ. ಸೊ ಸ್ಟಾರ್ಟಿಂಗ್ ಎಲ್ಲರೂ ಇಂಡಿಯನ್ ಸೆಂಟಿಮೆಂಟಿಗೂ ನಮ್ಮ ದೇಶದ ಅಪ್ಲಿಕೇಶನ್ ಅಂತ ಎಲ್ಲರೂ ಇನ್ಸ್ಟಾಲ್ ಮಾಡಿದ್ರು. ಅವರು ಲಾಸ್ಟ್ ವೀಕು ಲಾಂಚ್ ಮಾಡಿದಾಗ ಟಾಪ್ 1 or 2 ಅಲ್ಲೋ ಟಾಪ್ 10 ಇದ್ರು ಹೈಯೆಸ್ಟ್ ಡೌನ್ಲೋಡ್ ಅಪ್ಲಿಕೇಶನಲ್ಲಿ. ಇದೀಗ ಟಾಪ್ 100 ಇಲ್ಲ. ಸ್ಟಾರ್ಟಿಂಗ್ ಎಲ್ಲರೂ ಯೂಸ್ ಮಾಡಿದ್ರು, ಈಗೆಲ್ಲ ಅನ್ಇನ್ಸ್ಟಾಲ್ ಮಾಡಿ ಬಿಸಾಕಿರ್ತಾರೆ. ಸೊ ಇಂಡಿಯನ್ ಸೆಂಟಿಮೆಂಟು ಇಷ್ಟೇ ನಂಗೆ ಅನ್ನಿಸ್ತಂಗೆ. ಸ್ಟಾರ್ಟಿಂಗ್ ಕೆಲವು ದಿನ ಫುಲ್ ಮಾಡ್ರು ಮಾಡ್ತಾರೆ, ಆಮೇಲೆ ಎಲ್ಲರೂ ಏನಕ್ಕೆ ಅಂದರೆ ಅದರಲ್ಲಿ ವಾಟ್ಸಪ್ಪಲ್ಲಿ ಆಲ್ರೆಡಿ ಇರೋದು ಬಿಟ್ಟು ಬೇರೆ ಏನೂ ಇಲ್ಲ. ಏನಕ್ಕೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ? ಇಂಡಿಯನ್ ಸೆಂಟಿಮೆಂಟು ಸ್ಟಾರ್ಟಿಂಗ್ ಕೆಲವು ದಿನ ಮಾತ್ರ ವರ್ಕ್ ಆಗೋದು. ಜನ ಫಸ್ಟ್ ಅವ್ರು ಕಂಫರ್ಟ್ ನೋಡ್ತಾರೆ, ಆಮೇಲೆ ದೇಶ ಬರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇದು, ಆಯಿತಾ? ಸೊ ಏನು ಮಾಡೋದಕ್ಕಾಗಲ್ಲ. ನಾವು ಅಂತ ಅಲ್ಲ, ಎಲ್ಲರೂ ಅಷ್ಟೇ. ಈಗ ಎಲ್ಲರೂ ಬಂದಿಲ್ಲ ಅಂದರೆ ಯಾರು ಅರಠೈ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ? ಎಲ್ಲರೂ ವಾಟ್ಸಪ್ಪಲ್ಲಿದ್ದು ನೀವು ಒಬ್ಬರು ಹೋಗ್ಬಿಟ್ಟು ಅಲ್ಲಿ ಅರಠೈ ಯೂಸ್ ಮಾಡಿದ್ರೆ ಯಾರು ಬರ್ತಾರೆ? ಯಾರು ಯೂಸ್ ಮಾಡ್ತಾರೆ? ನಿಮಗೆ ನೀವೇ ಮೆಸೇಜ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ChatGPTನವರು ನಿಮ್ಮೆಲ್ಲರಿಗೂ ಆಲ್ರೆಡಿ ಇಮೇಲ್ ಮಾಡಿರ್ಬೋದು, ಚೆಕ್ ಮಾಡ್ಕೊಳ್ಳಿ. 12 ತಿಂಗಳ ಫ್ರೀ ಸಬ್ಸ್ಕ್ರಿಪ್ಷನ್ ಎಲ್ರಿಗೂ ಕೊಡ್ತಾ ಇದ್ದಾರೆ. ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಬ್ರೌಸರ್ಗೆ ಹೋಗ್ಬೇಕಾಗತ್ತೆ, ಆಯಿತಾ? ಸೊ ನಿಮ್ಮ ಅಪ್ಲಿಕೇಶನಲ್ಲಿ ಮಾಡೋದಕ್ಕಾಗೋದಿಲ್ಲ. ಬ್ರೌಸರ್ಗೆ ಹೋಗಿ ಅಲ್ಲಿ ಪಾಪಪ್ ತೋರಿಸುತ್ತೆ. ಸೊ ಅಲ್ಲಿ ನೀವು ಆ್ಯಕ್ಟಿವೇಟ್ ಮಾಡ್ಕೊಬೋದು. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ರಿನ್ಯೂ ಮಾಡ್ತಾರಂತ ಅವ್ರು ಆಟೋಮೆಟಿಕ್ ಆಗಿ. ಅಂದರೆ 1 ವರ್ಷ ಬಿಟ್ಟು ನೀವು ಉಳಿದಿದ್ದನ್ನು ಪೇ ಮಾಡ್ಬೋದು, ಆ ರೀತಿ. ಸೊ ಒಳ್ಳೆಯದು, ಯೂಸ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅವರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸನ್ನು ಮುಂದಿನ ವರ್ಷ ಫೆಬ್ರವರಿ 25ಕ್ಕೆ ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತದೆ. ಈ ರೀತಿ ಒಂದು ರಿಪೋರ್ಟ್ ಬರ್ತಾ ಇದೆ. ಸ್ವಲ್ಪ ಲೇಟಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 15 ದಿನದಿಂದ 1 ತಿಂಗಳು ಲೇಟ್. ಯೂಶ್ವಲಿ ಸ್ವಲ್ಪ ಬೇಗನೆ ಲಾಂಚ್ ಆಗ್ತಿತ್ತು, ಸ್ವಲ್ಪ ಡಿಲೇ ಮಾಡಿದ್ದಾರೆ ಅಂತ ಕಾಣುತ್ತೆ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಲಾವಾದವರು ಅವ್ರದ್ದು ಲಾವಾ ಅಗ್ನಿ 4 ಫೋನ್ ಏನು ಲಾಂಚ್ ಆಗ್ತಾ ಇದೆ ಈ ತಿಂಗಳು, ಅದ್ರದ್ದು ಕೆಲವೊಂದು ಲುಕ್ಸನ್ನು ಲೀಕ್ ಮಾಡಿದ್ದಾರೆ. ಮೆಟಾಲಿಕ್ ಫ್ರೇಮ್, ಆಯಿತಾ? ಸಾಕಾಗಿದೆ ಫೋನ್ ನೋಡೋದಕ್ಕೆ. ಡ್ಯುಯಲ್ ಕ್ಯಾಮ್ರಾ ಸೆಟಪ್ ರೀತಿ ಕಾಣ್ತಾ ಇದೆ, ಡ್ಯುಯಲ್ ರೇರ್ ಫ್ಲ್ಯಾಶು. ಸೊ ಹೆವಿ ಪ್ರೀಮಿಯಮ್ ಆಗಿರೋ ರೀತಿ ಇದೆ. ಐ ಹೋಪ್ ಈ ಸ್ಮಾರ್ಟ್ಫೋನ್ 25,000 ರೂಪಾಯಿ ಒಳಗೆ, 25,000 ಅಲ್ಲ 20,000ಕ್ಕೆ ಲಾಂಚ್ ಆಗಿ 20,000 ರೂಪಾಯಿ ಒಳಗೆ ಲಾಂಚ್ ಆಗಿಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತಾರೆ. ಮೆಟಾಲಿಕ್ ಫ್ರೇಮನ್ನು 20,000 ರೂಪಾಯಿ ಒಳಗೆ ಕೊಟ್ಟು, 20,000 ಒಳಗೆ ಡೌಟೇ, ಬಟ್ ಅನ್ಕೊಳ್ಳೋಣ ಇಂಡಿಯನ್ ಬ್ರ್ಯಾಂಡು ಅಷ್ಟರೊಳಗೆ ಲಾಂಚ್ ಆಗುತ್ತೆ ಅಂತ. ನಂಗೆ ಅನ್ನಿಸ್ದಂಗೆ ಪರ್ಫಾರ್ಮೆನ್ಸ್ ಎಲ್ಲ ಡೈಮೆನ್ಸಿಟಿ 8000 ಸೀರೀಸಿಂದ ಯಾವುದಾದ್ರೂ ಪ್ರೊಸೆಸರ್ ಇರುತ್ತೆ ಅಂತ ಕಾಣುತ್ತೆ. ನೋಡೋಣ ಬೇರೆ ಎಲ್ಲ ಹೇಗಿರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.